ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಗುಣಕದ ಅರ್ಥ, ಗುಣಕದ ಕಾರ್ಯಾಚರಣೆ ಬಗ್ಗೆ ತಿಳಿದುಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡೋಣ, ವೇಗೋತ್ಕರ್ಷ ಎಂಬ ಹೊಸ ಟಾಪಿಕ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡಲಾಗ್ತದೆ. ಇದು ಕೂಡ ಎಕ್ಸಾಮ್ ಅವರು ನಿಮಗ 15 ಅಂಕದ ಪ್ರಶ್ನೆ ಕೇಳ್ತಾರೆ. ಎಷ್ಟು ಅಂಕ? 15 ಅಂಕ. ಯೋಗೋತ್ಕರ್ಷ ಅಂದ್ರೇನು, ಯೋಗೋತ್ಕರ್ಷದ ಕಾರ್ಯಾಚರಣೆಯನ್ನ ವಿವರಿಸಿ ಅಂತೇಳಿ. ಈ ವೇಗೋತ್ಕರ್ಷ ಎಂಬ ಪರಿಭಾವನೆಯನ್ನ ಟಿ.ಎನ್. ಕಾರ್ವರ್ ರವರು 1903ನೇ ಇಸ್ವಿಯಾಗ ಗುರುತಿಸುವಂತ ಕೆಲಸವನ್ನ ಮಾಡಿದ್ರು. ಆದರೆ ಅಪ್ಟಾಲಿಯನ್ ಎಂಬ ಅರ್ಥಶಾಸ್ತ್ರಜ್ಞರು 1909ರಲ್ಲಿ ಈ ಒಂದು ಪರಿಭಾವನೆಯನ್ನ ವಿವರಣೆಯನ್ನ ಕೊಟ್ಟರು. ನಂತರ ಈ ಪರಿಕಲ್ಪನೆಯನ್ನ 1917ರಲ್ಲಿ ಅಮೆರಿಕದ ಅರ್ಥಶಾಸ್ತ್ರಜ್ಞ ಮೊದಲ ಬಾರಿಗೆ ಇದನ್ನ ಅರ್ಥಶಾಸ್ತ್ರಕ್ಕೆ ಪರಿಚಯಿಸಿ ವಿಶ್ಲೇಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇಷ್ಟು ಇದ್ರ ಬಗ್ಗೆ ಪೀಠಿಕೆಯಲ್ಲಿ ಗಮನಿಸಬೇಕು. ನಂತರ ಇಲ್ಲಿ ನೋಡಿ, ವೇಗೋತ್ಕರ್ಷ ಎಂಬ ತತ್ವವು ಅನುಭೋಗದಲ್ಲಿನ ಹೆಚ್ಚಳವು ಹೂಡಿಕೆಯ ಮೇಲೆ ಬೀರುವ ಪರಿಣಾಮಗಳನ್ನ ತಿಳಿಸುತ್ತದೆ. ಗುಣಕ ಏನ್ ಮಾಡಿತ್ತು, ಅದು ಹೂಡಿಕೆ ಮತ್ತು ಆದಾಯದ ನಡುವಿನ ಸಂಬಂಧವನ್ನ ತಿಳಿಸಿತ್ತು. ಅದು ವೇಗೋತ್ಕರ್ಷ ಏನ್ ಮಾಡ್ತದೆ, ಅನುಭೋಗದಲ್ಲಿನ ಹೆಚ್ಚಳ ಹೂಡಿಕೆಯ ಮೇಲೆ ಬೀರುವಂತ ಪರಿಣಾಮ. ಅಂದ್ರೆ ಅನುಭೋಗ ಹೆಚ್ಚಳ ಆದ್ರೆ ಹೂಡಿಕೆಯ ಮೇಲೆ ಯಾವ ತೆರನಾಗಿ ಪರಿಣಾಮವನ್ನು ಬೀರ್ತದ ಎಂಬುದನ್ನ ಈ ವೇಗೋತ್ಕರ್ಷವು ನಮಗೆ ತಿಳಿಸಿ ಕೊಡುತ್ತದೆ. ಅಂದರೆ ಅನುಭವದಲ್ಲಿನ ಬದಲಾವಣೆಗಳು ಹೂಡಿಕೆಯ ಪರಿಮಾಣದ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತದೆ ಎಂಬುದನ್ನ ವೇಗೋತ್ಕರ್ಷವು ನಮಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತದ. ಹೀಗಾಗಿ ಗುಣಕದ ವೇಗೋತ್ಕರ್ಷ ಗುಣಕ ಆದ್ಮೇಲೆ ವೇಗೋತ್ಕರ್ಷ ಮಾಡಿದಲ್ಲಿ ಯೋಗೋತ್ಕರ್ಷ ಇಸ್ ಈಕ್ವಲ್ ಟು ಚೇಂಜ್ ಇನ್ ಐ ಡಿವೈಡ್ ಬೈ ಚೇಂಜ್ ಇನ್ ಸಿ ಅಂತ ಐತಿ ನೋಡ್ಲಿ. ಚೇಂಜ್ ಇನ್ ಐ ಡಿವೈಡ್ ಬೈ ಚೇಂಜ್ ಇನ್ ಸಿ ಅಂತೇಳಿ. ಅಂದ್ರೆ ವೇಗೋತ್ಕರ್ಷ ಏನ್ ಮಾಡ್ತದ, ಹೂಡಿಕೆಯಲ್ಲಿನ ಬದಲಾವಣೆ ಮತ್ತು ಅನುಭವದಲ್ಲಿನ ಬದಲಾವಣೆ ಅದನ್ನ ಭಾಗಿಸಿದಾಗ ನಮಗೆ ವೇಗೋತ್ಕರ್ಷ ಲಭ್ಯ ಆಗ್ತದ. ಹೀಗಾಗಿ ವೇಗೋತ್ಕರ್ಷದ ಸಹಕೃತವು ಅಂದ್ರೆ ಕೋರಿಲೇಷನ್ ಅಂತ ಏನ್ ಕರಿತೀವಲ್ಲ, ಅದು ಸಾಮಾನ್ಯವಾಗಿ 1 ಆಗಿರುತ್ತದೆ ಎಂಬುದನ್ನ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು. ಏನು, ವೆರಿ ಸಿಂಪಲ್ ಇದೆ. ವೇಗೋತ್ಕರ್ಷ ಅಂತಂದ್ರೆ ಅನುಭವದಲ್ಲಿನ ಹೆಚ್ಚಳವು ಹೂಡಿಕೆಯ ಮೇಲೆ ಯಾವ ಒಂದು ಪರಿಣಾಮವನ್ನ ಬೀರುತ್ತದೆ ಎಂಬುದನ್ನ ಅಧ್ಯಯನ ಮಾಡುವುದಕ್ಕೆ ನಾವೇನ್ ಕರಿತೀವಿ, ವೇಗೋತ್ಕರ್ಷ ಅಂತ ಕರಿತೀವಿ. ಹೀಗಾಗಿ ವೇಗೋತ್ಕರ್ಷ ಇಸ್ ಈಕ್ವಲ್ ಟು ಚೇಂಜ್ ಇನ್ ಐ ಡಿವೈಡ್ ಬೈ ಚೇಂಜ್ ಇನ್ ಸಿ ಅಂತೇಳಿ ನೀವು ತಿಳಿದುಕೊಳ್ಬೇಕಾಗ್ತದ. ಇದು ಮೊದಲನೆಯ ನೀವು ತಿಳ್ಕೊಬೇಕಾದ ಮಾಹಿತಿ. ಈ ಮಾಹಿತಿ ಆದ್ಮೇಲೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಗುಣಕದ ಕಾರ್ಯಾಚರಣೆ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗ್ತದ. ಅಂದ್ರೆ ಗುಣಕವು ಹೇಗೆ ಕಾರ್ಯವನ್ನ ನಿರ್ವಹಿಸುತ್ತದೆ ಎಂಬುದನ್ನ ನಾವಿಲ್ಲಿ ಅಧ್ಯಯನವನ್ನ ಮಾಡೋಣ. ಹೂಡಿಕೆಯಲ್ಲಿನ ಪ್ರಾರಂಭಿಕ ಹೆಚ್ಚಳ, ಏನ್ ಹೂಡಿಕೆ ಪ್ರಾರಂಭಿಕವಾಗಿ ಹೆಚ್ಚಳ ಆಗತ್ತಲ್ಲ, ಅದು ಅನುಭೋಗದ ಹೆಚ್ಚಳದ ಮೂಲಕ ಮೊದಲೇ ಹೂಡಿಕೆ ಹೆಚ್ಚಳವಾಗ್ತದೆ. ಅದರ ನಂತರ ಅನುಭೋಗ ಹೆಚ್ಚಳವಾಗ್ತದೆ. ಆ ಅನುಭೋಗದ ಹೆಚ್ಚಳದ ಮೂಲಕ ಆದಾಯದ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಎಂಬುದನ್ನ ಗುಣಕವು ತಿಳಿಸುತ್ತದೆ. ತಿಳಿಸಿದ್ಮೇಲೆ ಈ ಪ್ರಕ್ರಿಯೆ ನಂತರ ಆದಾಯದಲ್ಲಿ ಹೆಚ್ಚಳ ಉಂಟಾದಾಗ ಅನುಭೋಗವು ಹೆಚ್ಚುತ್ತದೆ. ಅಂದರೆ ಅನುಭೋಗಿ ಸರಕುಗಳಿಗೆ ಬೇಡಿಕೆಯು ಅಧಿಕಗೊಳ್ಳುತ್ತದೆ. ಇದರಿಂದ ಅನುಭೋಗಿ ಸರಕುಗಳ ಬೇಡಿಕೆ ಹೆಚ್ಚಳದಿಂದ ಬಂಡವಾಳ ಸರಕುಗಳ ಬೇಡಿಕೆ ಕೂಡ ಹೆಚ್ಚುತ್ತದೆ. ನೋಡಿ, ಗುಣಕ ಏನ್ ಮಾಡಿತ್ತು, ಹೂಡಿಕೆ ಹೆಚ್ಚಳ, ಅನುಭೋಗ ಹೆಚ್ಚಳವಾಗಿತ್ತು, ಅನುಭೋಗದ ನಂತರ ಆದಾಯ ಹೆಚ್ಚಳವಾಗಿತ್ತು. ಈಗ ಹೆಚ್ಚಳವಾದಂತ ಆದಾಯ ಏನ್ ಮಾಡ್ತದ, ಆದಾಯ ಅನುಭೋಗವನ್ನು ಕೂಡ ಹೆಚ್ಚಳವನ್ನ ಮಾಡ್ತದ. ಅನುಭೋಗ ಹೆಚ್ಚಳ ಅಂತಂದ್ರ ಅನುಭೋಗಿ ವಸ್ತು ಇರ್ತಾವಲ್ಲ, ಅವುಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗ್ತದ. ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾದಂತೆ ಆ ಬಂಡವಾಳ ಸರಕುಗಳ ಬೇಡಿಕೆ ಸಹಜವಾಗಿ ಹೆಚ್ಚಳ ಆಗ್ತದೆ ಎಂಬುದನ್ನ ನಾವು ಗುಣಕದ ಕಾರ್ಯಾಚರಣೆಯಲ್ಲಿ ತಿಳಿದುಕೊಳ್ಳುವಂತ ಮಾಹಿತಿ ಆಗಿದೆ.
ಆ ಹೇಳಿರುವಂತ ಅಂಶವನ್ನ ನಾವಿಲ್ಲಿ ಗಮನಿಸಲಿ ಒಂದು ಸೂಕ್ಷ್ಮವಾಗಿ ನಾವು ತಿಳ್ಕೊಬಹುದು. ಇಲ್ಲಿ ಗುಣಕವು ಹೇಗೆ ಕಾರ್ಯವನ್ನ ನಿರ್ವಹಿಸ್ತಂತಂದ್ರ ಇಲ್ಲಿ ನೋಡ್ರಿ, ಫಸ್ಟ್ ಒನ್ ಯಾವುದು? ಇದು. ಸೆಕೆಂಡ್ ಒನ್ ಇದು. ಥರ್ಡ್ ಒನ್, ಆಮೇಲೆ ಫೋರ್ತ್ ಒನ್. ನೋಡ್ರಿ ಇಲ್ಲೇನಿದೆ, ಇಲ್ಲಿ ನೋಡಿ ಸೂಕ್ಷ್ಮ ಗಮನಿಸಲಿ. ಮೊದಲಿಗೆ ಸ್ವತಂತ್ರ ಹೂಡಿಕೆಯಲ್ಲಿನ ಅಥವಾ ಹೂಡಿಕೆಯಲ್ಲಿನ ಹೆಚ್ಚಳ ಅಂತ ಐತಿ. ಓಕೆನಾ? ಆ ಹೂಡಿಕೆಯಲ್ಲಿ ಅಥವಾ ಸ್ವತಂತ್ರ ಹೂಡಿಕೆಯಲ್ಲಿ ಹೆಚ್ಚಳವಾದಾಗ ನಂತರ ಏನಾಗ್ತದೆ? ಆದಾಯದಲ್ಲಿ ಹೆಚ್ಚಳವಾಗ್ತದೆ. ಮೊದಲಿಗೆ ಹೂಡಿಕೆ ಹೆಚ್ಚಳವಾಯಿತು, ಹೂಡಿಕೆ ಹೆಚ್ಚಳವಾದ್ಮೇಲೆ ಆದಾಯದ ಪ್ರಮಾಣವೂ ಕೂಡ ಹೆಚ್ಚಳವಾಗ್ತದ. ಆದಾಯ ಹೆಚ್ಚಳವಾದಂತೆ ಆದಾಯ ಹೆಚ್ಚಳ, ಮೊದ್ಲಿಕ್ಕೆ ನೋಡಿ ಹೂಡಿಕೆ ಹೆಚ್ಚಳವಾದ್ಮೇಲೆ ಆದಾಯ ಹೆಚ್ಚಳವಾಯಿತು, ಆದಾಯ ಹೆಚ್ಚಳವಾದಂತೆ ಕೊನೆಗೆ ಏನಾಗ್ತದೆ? ವ್ಯಕ್ತಿಯ ಅನುಭೋಗದ ಪ್ರಮಾಣವು ಕೂಡ ಹೆಚ್ಚಳ ಆಗ್ತದೆ. ವ್ಯಕ್ತಿಯ ಅನುಭೋಗದ ಪ್ರಮಾಣ ಹೆಚ್ಚಳವಾದಂತೆ ಕೂಡ ಪ್ರೇರಿತ ಹೂಡಿಕೆ ಮತ್ತೆ ಏನಾಗ್ತದೆ? ಹೆಚ್ಚಳಗೊಳ್ಳುವುದರ ಮೂಲಕ ಈ ಒಂದು ಚಟುವಟಿಕೆಯು ನಿರಂತರವಾಗಿ ಆರ್ಥಿಕತೆಯಲ್ಲಿ ಸಂಭವಿಸುತ್ತದೆ ಎಂಬುದನ್ನ ಈ ವೇಗದ ಕೋಶ ನಮ್ಗೆ ಏನ್ ಮಾಡ್ತದ? ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತದ. ಓಕೆನಾ? ಇಷ್ಟನ್ನ ನಮ್ಮ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು? ತಿಳಿದುಕೊಳ್ಬೇಕಾಗ್ತದ. ಸಿಂಪಲ್ ರೀ. ಮೊದಲೇ ಹೂಡಿಕೆ ಹೆಚ್ಚಳವಾಯ್ತು, ಆಮೇಲೆ ಆದಾಯ ಹೆಚ್ಚಳವಾಗ್ತದ, ಆದಾಯ ಆದ್ಮೇಲೆ ಅನುಭೋಗ ಹೆಚ್ಚಳವಾಗ್ತದ, ಅನುಭೋಗ ಹೆಚ್ಚಳಾದ್ಮೇಲೆ ವಾಪಸ್ ಮತ್ತೆ ಏನಾಗ್ತದ? ಪ್ರೇರಿತ ಹೂಡಿಕೆಯನ್ನ ಹೆಚ್ಚಳ ಮಾಡುವಂತ ಕೆಲಸ ಮಾಡ್ತದ. ಇದಕ್ ನಾವು ವೇಗೋತ್ಕರ್ಷದ ಕಾರ್ಯಾಚರಣೆ ಅಂತೇಳಿ ಕರಿತೇವೆ. ಇಷ್ಟಾದ್ಮೇಲೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ, ವೇಗೋತ್ಕರ್ಷದ ಕಲ್ಪನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಲ್ಪನೆಗಳು. ಮೊದಲನೇ ಕಲ್ಪನೆ, ಅನುಭೋಗಿ ಸರಕುಗಳ ಕೈಗಾರಿಕೆಯಲ್ಲಿ ಅಧಿಕ ಸಾಮರ್ಥ್ಯ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಬಂಡವಾಳ ಸರಕು ಕೈಗಾರಿಕೆಯಲ್ಲಿ ಅಧಿಕ ಉತ್ಪಾದನಾ ಸಾಮರ್ಥ್ಯವನ್ನ ಹೊಂದಿರುತ್ತವೆ. ಆಮೇಲೆ ಬಂಡವಾಳ ಉತ್ಪನ್ನ ಅನುಪಾತ ಸ್ಥಿರವಾಗಿರುತ್ತದೆ. ಬಂಡವಾಳ ಪೂರೈಕೆ ಸ್ಥಿತಿಸ್ಥಾಪಕ ಗುಣವನ್ನ ಹೊಂದಿರುತ್ತದೆ. ಸಂಪನ್ಮೂಲಗಳು ಸುಲಭವಾಗಿ ಲಭ್ಯವಿರ್ತಾವಂತ. ಹೆಚ್ಚುತ್ತಿರುವ ಬೇಡಿಕೆ ಕಾಯಮಾಗಿ ಕಂಡು ಬರ್ತದೆ ಎಂಬುದು ಈ ವೇಗೋತ್ಕರ್ಷದ ಕಾರ್ಯಾಚರಣೆಯು ಒಳಗೊಂಡಿರುವಂತ ಕಲ್ಪನೆಗಳು ಆಗಿವೆ. ಈಗ ಏನ್ ಮಾಡೋಣ? ಆ ರೇಖಾಚಿತ್ರದ ಮೂಲಕ ಸಂಪೂರ್ಣವಾಗಿ ಅದರ ಮಾಹಿತಿಯನ್ನ ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ವೆರಿ ಈಜಿ ಐತಿ. ಈ ಐ ರೇಖೆ ಅದಾವಲ್ಲ, 1 2 3, ಇವು ಐ ರೇಖೆ. ಇದು ಎಸ್ ರೇಖೆ ಇದೆಯಲ್ಲ, ಎಸ್ ರೇಖೆ ಎಂಬುದು ಉಳಿತಾಯದ ರೇಖೆ. ಈ I1 I2 I3 ಅಂತ ಅದಾವಲ್ಲ, ಅವು ಹೂಡಿಕೆಯ ರೇಖೆಗಳು ಆಗಿವೆ. ಏನೋ ಎಸ್ ರೇಖೆ ಉಳಿತಾಯದ ರೇಖೆ, ಏನದಾವಲ್ಲ ಅವು ಹೂಡಿಕೆಯ ರೇಖೆ ಆಗಿವೆ. ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗಡೆ ಆದಾಯವನ್ನ ಬಿಂಬಿಸಲಾಗಿದೆ, ಇಲ್ಲಿ ಉಳಿತಾಯ ಮತ್ತು ಹೂಡಿಕೆಯನ್ನ ಬಿಂಬಿಸುವಂತ ಕೆಲಸವನ್ನ ಮಾಡಲಾಗಿದೆ. ಇಲ್ಲಿ ಉಳಿತಾಯದ ರೇಖೆ ಇಲ್ಲಿ ಈ ಬಿಂದುವಿನಲ್ಲಿ ಸಂಧಿಸಿದೆ. ಯಾವ ಬಿಂದುವಿನಲ್ಲಿ? ಉಳಿತಾಯದ ರೇಖೆ ಈ ಬಿಂದುವಿನಲ್ಲಿ ಸಂಧಿಸಿದೆ. ಈ ಬಿಂದುವಿನಲ್ಲಿ ಸಂಧಿಸಿರುವಂತ ಉಳಿತಾಯದ ರೇಖೆ ಇದು ಓ ವಾಯ್ದಷ್ಟು ಆದಾಯವನ್ನ ಮತ್ತು ಓ ಐ ಒಂದಷ್ಟು ಹೂಡಿಕೆಯನ್ನ ತೋರಿಸುವಂತ ಒಂದು ಪ್ರಮಾಣ ಆಗಿದೆ. ಈ ಸನ್ನಿವೇಶದಲ್ಲಿ ಹೂಡಿಕೆ ರೇಖೆಯ ರೇಖೆ I1 ಆಗಿರ್ತದ ಎಂಬುದನ್ನ ಮೊದಲಿಗೆ ನೀವು ಗಮನಿಸಬೇಕು. ಇದಾದ್ಮೇಲೆ ನಿಧಾನವಾಗಿ ನಿಮ್ ಗಮನ ಇಲ್ಲೇ ಆಗಲಿ. ಹೂಡಿಕೆ ಪ್ರಮಾಣವನ್ನ I1 ಇಂದ I2ಗೆ ನಾವು ಹೆಚ್ಚಳವನ್ನ ಮಾಡ್ತೇವೆ. I1 ಇಂದ I2ಗೆ ನಾವು ಏನ್ ಮಾಡ್ತೀವಿ? ಹೂಡಿಕೆ ಪ್ರಮಾಣವನ್ನ ಹೆಚ್ಚಳವನ್ನ ಮಾಡ್ತೀವಿ. ಅವಾಗ ಹೆಚ್ಚಳ ಮಾಡಿದಾಗ ಸಮತೋಲನ ಬಿಂದು ಇಲ್ಲಿ ಬರ್ತದ. ಯಾಕ? ಆದಾಯದ ಪ್ರಮಾಣ ವಾಯದಿಂದ Y1ಗೆ ಹೆಚ್ಚಳಗೊಳ್ತದ. ಮತ್ತೆ ಹೂಡಿಕೆ ಪ್ರಮಾಣವನ್ನ I2 ಇಂದ I3ಗೆ ಹೆಚ್ಚಳ ಮಾಡಿದಾಗ ಅವಾಗ ಸಮತೋಲನ ಬಿಂದು E2 ಆಗ್ತದ. ಈ ಹಂತ ಏನಿದೆಯಲ್ಲ, ಈ ಹಂತದಲ್ಲಿ ಗುಣಕದ ಪರಿಮಾಣದ ಬದಲಾಗಿ ವೇಗೋತ್ಕರ್ಷದ ಪರಿಣಾಮವಾಗಿ ಆದಾಯ ಏನಾಗ್ತದ? Y1 ಇಂದ Y2ಗೆ ಆದಾಯದ ಪ್ರಮಾಣ ಹೆಚ್ಚಳ ಆಗ್ತದ ಎಂಬುದನ್ನ ಈ ರೇಖಾಚಿತ್ರ ನಮಗೆ ತಿಳಿಸಿ ಕೊಡ್ತದ ಎಂಬುದನ್ನ ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ತಿಳಿದುಕೊಳ್ಬೇಕು. ಇಷ್ಟು ರೇಖಾಚಿತ್ರದ ಮಾಹಿತಿಯಾಗಿದೆ. ಈ ಮಾಹಿತಿಯನ್ನ ನೀವೇ ಮಾಡಬಹುದು. ನಿಮ್ಗೆ ಇನ್ನೂ ಹೆಚ್ಚಿಗೆ ಗೊತ್ತಾಗಬೇಕಂತಂದ್ರ ಇಲ್ಲಿ ರೇಖಾಚಿತ್ರದ ಬಗ್ಗೆ ವಿವರಣೆ ಐತಿ. ಇದು ಎಲ್ ಅಂದಂಗ ಸ್ವಲ್ಪ ನೀವು ಗಲ್ಲಿ
ನೋಟ್ ಮಾಡ್ಕೋಬೇಕು. ಇದು ಎಲ್ ಅಂದಂಗ L1 L1, ಇದು L2 L2 ಅಂದಂಗ. ಓಕೆನಾ? ಇದು ಸಾರಿ L2 ಅಲ್ಲ, I1 I1, ಇದು I1 I1, ಇದು I2 I2, ಇದು I ಅಂದಂಗ ಆ ರೇಖಾಚಿತ್ರದಲ್ಲಿ ಅದಾವಲ್ಲ ಅವು ಇಲ್ಲಿ ನಾವು ಗಮನಿಸಬಹುದು. ಆಮೇಲೆ ಇಲ್ಲಿ ಹೋಯ್ತು ನೋಡ್ರಿ ಇಲ್ಲಿ, ಇದು I2 I2, ಇದು I3 I3. ಓಕೆನಾ? ಇದು ರೇಖಾಚಿತ್ರದ ಮಾಹಿತಿ ಆಗಿದೆ. ಇದು ಸ್ಪಷ್ಟವಾಗಿ ನೀವು ಕೆಳಗಡೆ ಆ ರೇಖಾಚಿತ್ರವನ್ನ ತೆಗೆದುಕೊಂಡು ಕೆಳಗಡೆ ಬರ್ಕೊಂಡ್ರ ನಿಮ್ಗೆ ಇನ್ನೂ ಏನಾಗ್ತದ, ನಾ ಹೇಳಿದ್ದು ಮತ್ತು ಈ ವಿವರಣೆ ಏನೈತಲ್ಲ ಎರಡು ನೀವು ಚೆನ್ನಾಗಿ ನೋಡ್ಕೊಂಡ್ರ ನಿಮಗೆ ಅದ್ರ ಮಾಹಿತಿ ಸ್ಪಷ್ಟವಾಗಿ ಗೊತ್ತಾಗ್ತದ. ಈಗ ಆ ರೇಖಾಚಿತ್ರದ ವಿವರಣೆ ಆದ್ಮೇಲೆ ಈ ವೇಗೋತ್ಕರ್ಷದ ಮಹತ್ವ ಏನು ಎಂಬುದನ್ನ ತಿಳ್ಕೊಳ್ಳೋಣ. ಇದರಿಂದ ನಮ್ಗೆ ಏನ್ ಮಹತ್ವ ಅಂತಂದ್ರ, ಒಂದು, ಆದಾಯದ ಸೃಷ್ಟಿಯ ಪ್ರಕ್ರಿಯೆಯನ್ನ ಹೆಚ್ಚು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಆಗ್ತದ. ಅಂದ್ರೆ ನಾವು ಆದಾಯವನ್ನು ಹೆಚ್ಚಿಗೆ ಮಾಡ್ಕೋತೇವಲ್ಲ, ಆ ಆದಾಯದ ಪ್ರಮಾಣ ಯಾವ ಕಾರಣಕ್ಕಾಗಿ ಹೆಚ್ಚಳವಾಗುತ್ತದೆ ಎಂಬುದು ಇದರಿಂದ ಗೊತ್ತಾಗ್ತದ. ಸೆಕೆಂಡ್ ಒನ್, ವ್ಯಾಪಾರ ಚಕ್ರದ ಲಕ್ಷಣಗಳನ್ನ ತಿಳಿಯಲು ಇದು ಸಹಾಯವನ್ನ ಮಾಡುತ್ತದೆ. ಥರ್ಡ್ ಒನ್, ಉತ್ಪನ್ನದ ಆದಾಯ ಮತ್ತು ಉದ್ಯೋಗ ಮಟ್ಟದಲ್ಲಿನ ತೀವ್ರ ರೀತಿಯ ಏರಿಳಿತಗಳಿಗೆ ಕಾರಣಗಳನ್ನ ವಿಶ್ಲೇಷಣೆ ಮಾಡಲು ಈ ಯೋಗೋತ್ಕರ್ಷ ನಮಗೆ ಸಹಾಯವನ್ನ ಮಾಡಿ ಕೊಡ್ತದೆ. ಕೊನೆಗೆ ಇಷ್ಟೆಲ್ಲಾ ತಿಳ್ಕೊಂಡ ಮೇಲೆ ವೇಗೋತ್ಕರ್ಷದ ಟೀಕೆ ಬಗ್ಗೆ ನಾವು ಸ್ವಲ್ಪ ಗಮನವನ್ನ ಹರಿಸೋಣ. ಟೀಕೆಗಳು: ಮೊದಲಿಗೆ, ಬಂಡವಾಳ ಉತ್ಪನ್ನದ ಪ್ರಮಾಣ ಸ್ಥಿರವಾಗಿರುವುದಿಲ್ಲ, ಸಾಲದ ಅಲಭ್ಯತೆ ಕಂಡು ಬರ್ತದೆ, ಸಂಪನ್ಮೂಲಗಳ ಅಲಭ್ಯತೆ ಇರಬಹುದು, ಬೇಡಿಕೆಯು ತಾತ್ಕಾಲಿಕ ಸ್ವರೂಪವಿದ್ದರೆ ಇದು ವಿಫಲವಾಗ್ತದೆ. ಇನ್ನ ಬಂಡವಾಳ ಸರಕು ಕೈಗಾರಿಕೆಗಳ ಹೆಚ್ಚುವರಿ ಸಾಮರ್ಥ್ಯಕ್ಕೆ ಆದ್ಯತೆಯನ್ನ ನೀಡಲಾಗಿದೆ. ಇನ್ನೊಂದು ಯಾವುದು, ಹಿಂಜರಿತ ಮತ್ತು ಮುಗ್ಗಟ್ಟಿನ ಕಾಲದಲ್ಲಿ ಇದು ಹಿನ್ನಡೆಯನ್ನ ಸಾಧಿಸಬಹುದು. ಏನ ಇಷ್ಟು ವಿದ್ಯಾರ್ಥಿಗಳೇ ಆ ವೇಗೋತ್ಕರ್ಷ ಅಂದ್ರೇನು, ವೇಗೋತ್ಕರ್ಷದ ಕಾರ್ಯಾಚರಣೆ, ವೇಗೋತ್ಕರ್ಷದ ಒಂದು ರೇಖಾಚಿತ್ರ, ಆ ರೇಖಾಚಿತ್ರದ ವಿವರಣೆ, ಮಹತ್ವ ಮತ್ತು ಟೀಕೆಗಳ ಬಗ್ಗೆ ನಿಮಗೆ ಅರ್ಥವಾಗುವಂತ ರೀತಿಯಲ್ಲಿ ಕಡಿಮೆ ಅವಧಿ ಒಳಗ ತಿಳಿಸುವಂತ ಕೆಲಸವನ್ನ ಮಾಡಿದ್ದೇನೆ. ಇದ್ರ ಬಗ್ಗೆ ನಿಮಗೆ ಏನಾದ್ರು ಮತ್ತೆ ಡೌಟ್ ಇತ್ತಂದ್ರ ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಮತ್ತೆ ನಿಮಗೆ ವಿಶೇಷವಾದಂತ ತರಗತಿಯನ್ನ ಮಾಡಿಕೊಡುವುದರ ಮೂಲಕ ಈ ವೇಗೋತ್ಕರ್ಷವನ್ನು ನಿಮಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತೇನೆ. ಓಕೆನಾ? ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.